ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ತಾ ಇದ್ದು, ಅವರು ಹೋದಲ್ಲೆಲ್ಲ ಬಲವಾದ ಪಾದ ಉರ್ತಾ ಇದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಓವೈಸಿ ಅವರ ಪಕ್ಷ ಗಣನೀಯ ಫಲಿತಾಂಶ ಪಡೆದ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲೂ ಓವೈಸಿ ಕಮಾಲ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಓವೈಸಿಯವರ ಎಐಎಂಐಎಂ ಪಕ್ಷ ಗಣನೀಯ ಸಾಧನೆ ಮಾಡಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮಹಾಜಿಗಿತ ಮಾಡಿರುವ ಓವೈಸಿ ಪಕ್ಷ ಕಳೆದ ಬಾರಿಗೆ ಹೋಲಿಸಿದರೆ ಡಬಲ್ ಸೀಟ್ ಗಿಟ್ಟಿಸಿಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಇಬ್ಬರು ಬಲಾಢ್ಯ ಮರಾಠ ನಾಯಕರಾದ ರಾಜ್ ಠಾಕ್ರೆಯವರ ಎಂಎನ್ಎಸ್ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷ ಗೆದ್ದಿರುವುದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಓವೈಸಿಯವರ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಓವೈಸಿಯವರ ಎಂಐಎಂ ಪಕ್ಷ ಮಹಾರಾಷ್ಟ್ರದ 29 ಮಹಾನಗರ ಪಾಲಿಕೆಗಳ ಪೈಕಿ 12ರಲ್ಲಿ ಸ್ಪರ್ಧೆ ಮಾಡಿದ್ದು, 12 ಪಾಲಿಕೆಗಳಲ್ಲಿ ಒಟ್ಟು 114 ಮಂದಿ ಕಾರ್ಪೊರೇಟರ್ಗಳು ಓವೈಸಿ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಕಳೆದ ಸಲ ಮಹಾರಾಷ್ಟ್ರದ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ 48 ಸೀಟ್ ಪಡೆದಿದ್ದ ಎಂಐಎಂ ಈ ಸಲ 114 ಸೀಟ್ ಗೆದ್ದು ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಬಿಜೆಪಿ, ಕಾಂಗ್ರೆಸ್, ಶಿವಸೇನೆ, ಶಿಂದೆ ಮತ್ತು ಉದ್ಧವ್ ಬಣ ಹೊರತುಪಡಿಸಿದರೆ ಫಲಿತಾಂಶದಲ್ಲಿ ಓವೈಸಿ ಪಕ್ಷ 5ನೇ ಸ್ಥಾನದಲ್ಲಿದೆ. ಶರದ್ ಪವಾರ್ ಅವರ ಎನ್ಸಿಪಿ, ಅಜಿತ್ ಪವಾರ್ ಅವರ ಎನ್ಸಿಪಿ ಮತ್ತು ರಾಜ್ ಠಾಕ್ರೆಯವರ ಎಂಎನ್ಎಸ್ ಪಕ್ಷಕ್ಕಿಂತ ಓವೈಸಿ ಪಕ್ಷ ಹೆಚ್ಚು ಫಲಿತಾಂಶ ಪಡೆದಿದೆ. ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 6 ಸೀಟು ಗೆದ್ದು ಶಕ್ತಿ ಪ್ರದರ್ಶನ ಮಾಡಿರುವ ಎಂಐಎಂ ಸಂಭಾಜಿನಗರ ಅಂದರೆ ಈ ಹಿಂದಿನ ಔರಂಗಾಬಾದ್ ಮುನ್ಸಿಪಾಲಿಟಿಯಲ್ಲಿ ಅತಿ ಹೆಚ್ಚಿನ 33 ವಾರ್ಡ್ಗಳನ್ನು ಓವೈಸಿ ಪಕ್ಷ ಗೆದ್ದಿದೆ. ಇಲ್ಲಿ ಬಿಜೆಪಿ ಬಿಟ್ಟರೆ ಎಂಐಎಂ 2ನೇ ಸ್ಥಾನದಲ್ಲಿದೆ. ಇನ್ನು ಮಲೆಂಗಾವ್ ಮುನ್ಸಿಪಾಲಿಟಿಯಲ್ಲಿ 21 ಸೀಟ್ ಗೆದ್ದು ಬೀಗಿದೆ. ಅಮರಾವತಿಯಲ್ಲಿ 15 ಸೀಟ್, ನಾಂದೇಡ್ನಲ್ಲಿ 13, ಧುಲೆಯಲ್ಲಿ 10, ಸೋಲಾಪುರದಲ್ಲಿ 8, ಥಾನೆ ಮಹಾನಗರ ಪಾಲಿಕೆಯಲ್ಲಿ 5 ಸೀಟ್ ಗೆದ್ದಿದೆ. ಜಾಲ್ನಾ ಮತ್ತು ಅಕೋಲಾದಲ್ಲಿ 2 ಸೀಟ್ ಗೆದ್ದರೆ ವರ್ಧಾನಿ ಮತ್ತು ಚಂದ್ರಾಪುರ ಮುನ್ಸಿಪಾಲಿಟಿಯಲ್ಲೂ ಎಂಐಎಂ ಖಾತೆ ತೆರೆದಿದೆ. ಮುಸ್ಲಿಂ ಮತಗಳನ್ನೇ ನೆಚ್ಚಿಕೊಂಡಿದ್ದ ಎಂಐಎಂ ಪಕ್ಷ ಮುಸ್ಲಿಂ ಬಾಹುಳ್ಯದ ವಾರ್ಡ್ಗಳಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆದ್ದಿದೆ. ಮಹಾರಾಷ್ಟ್ರದಲ್ಲಿ ಒಡೆದು ಹೋಗಿರುವ ಜಾತ್ಯತೀತ ಶಕ್ತಿಗಳಿಂದ ಭ್ರಮನಿರಸಗೊಂಡಿದ್ದ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲೇ ಓವೈಸಿ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಇದರಿಂದ ಓವೈಸಿ ಪಕ್ಷ ಮಹಾರಾಷ್ಟ್ರದಲ್ಲೂ ಮಹಾಜಿಗಿತ ಕಂಡಿದ್ದು, ಇದರಿಂದ ಕಾಂಗ್ರೆಸ್, ಎನ್ಸಿಪಿ ಮತ್ತು ಉದ್ಧವ್ ಹೊಡೆತ ತಿಂದಿದ್ದಾರೆ. ಓವೈಸಿಯವರು ಬಲ ಹೆಚ್ಚಿಕೊಂಡಿರುವುದು ಎನ್ಡಿಎತರ ಪಕ್ಷಗಳಿಗೆ ನಡಕ ತಂದಿರುವುದು ಸತ್ಯ. ಕುತೂಹಲದ ವಿಚಾರ ಅಂದರೆ, ಮುಂದಿನ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎಂಐಎಂ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಲು ಓವೈಸಿ ಮುಂದಾಗಿದ್ದಾರೆ ಎಂಬ ಮಾಹಿತಿ ಇದೆ. ಮುಸ್ಲಿಂ ಬಾಹುಳ್ಯದ ವಾರ್ಡ್ಗಳಲ್ಲಿ ಎಂಐಎಂ ಸ್ಪರ್ಧೆ ಮಾಡೋ ಚಿಂತನೆಯಲ್ಲಿದೆ ಎಂದು ತಿಳಿದು ಬಂದಿದೆ. ಇದು ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗುವ ಸಾಧ್ಯತೆ ಇದೆ.